ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಅದ್ಭುತವಾದ ಕಾರ್ಯಕ್ರಮ. ಯಾಕಂದ್ರೆ ಇತಿಹಾಸವನ್ನ ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸ, ಭಾರತ ದೇಶದ ಇತಿಹಾಸ. ಕಾಂಗ್ರೆಸ್ ಪಕ್ಷದ ಇತಿಹಾಸ, ಭಾರತ ದೇಶದ ಇತಿಹಾಸ. ಅದಕ್ಕೆ ಹೇಳ್ತಿರ್ತಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು. ಇವತ್ತು ಭಾರತ ದೇಶದ ಇತಿಹಾಸಕ್ಕೆ ಯಾವುದಾದ್ರೂ ಒಂದು ಪಕ್ಷ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರ ಕೂಡ ಇವತ್ತು ಅಸ್ತಿತ್ವದಲ್ಲಿ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಅನ್ನೋ ಮಾತನ್ನ ಬಹಳ ಮುಖ್ಯವಾಗಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಶತಮಾನ ಉತ್ಸವವನ್ನ ಬಹಳ ವಿಶೇಷವಾದ ಹೆಸರನ್ನು ಕೊಟ್ಟಿದ್ದಾರೆ. ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಭೀಮ್, ಜೈ ಸಂವಿಧಾನ. ಯಾಕಂದ್ರೆ ನಾವು ಅರ್ಥ ಮಾಡ್ಕೊಳ್ರಿ, ಜೈ ಬಾಪು ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದ್ರೆ ರಾಷ್ಟ್ರಪಿತಾಮಹ. ಬಹುತೇಕ ಬಹಳಷ್ಟು ಜನ ಯುವಕರಿಗೆ ಗೊತ್ತಿಲ್ಲ, ಇತಿಹಾಸ ಪುಟಗಳನ್ನು ಅರ್ಥ ಮಾಡ್ಕೊಂಡಿಲ್ಲ. ಇದೀಗ ತಾನೇ ಇವ್ರ ಬಗ್ಗೆ ಟೀಕೆ ಮಾಡಿದಿಲ್ಲ. ಅವ್ರಿಗೆ ಇತಿಹಾಸನ ಗೊತ್ತಿಲ್ಲ, ಇತಿಹಾಸ ಮಾಡಿದಿಲ್ಲ. ಇತಿಹಾಸ ಮಾಡಿದವರು ಅವ್ರು ಹುಟ್ಟಿದ್ದೆ 1994ರಾಗ, ನಾವು ಹುಟ್ಟಿದ್ದು 1885ರಾಗ. ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು 1885. ಅಂದ್ರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಬ್ರಿಟಿಷ್ ಆಳ್ಕೆ ಇತ್ತು ಈ ದೇಶದಲ್ಲಿ. ಅವಾಗ ಒಂದು ಸಂಘಟನೆ ಮುಖಾಂತರ ಈ ದೇಶದ ಸ್ವಾತಂತ್ರ್ಯ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು. ಬಹುತೇಕ ಇತಿಹಾಸ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇವ್ರು ಹುಟ್ಟಿದ್ದು ಯಾವಾಗಪ್ಪ ಅಂದ್ರೆ ಇಲ್ಲೇ ಬಹಳ ದೂರ ಇಲ್ಲ, 1994ರಾಗ ಇವರು ಹೊರಗೆ ಬಂದಂತ ಪಕ್ಷ. ಅಲ್ಲಿವರೆಗೆ ಈ ಪಕ್ಷ ಯಾವುದು ಏನು ಅನ್ನೋದು ಗೊತ್ತೇ ಇದ್ದಿಲ್ಲ ಯಾರಿಗೂ. ಇವಾಗ ಹುಟ್ಟಿದವರು ಇವರು. ನಾವು ಹುಟ್ಟಿದ್ದು, ಕಾಂಗ್ರೆಸ್ ಹುಟ್ಟಿದ್ದು 1885. ಅದಕ್ಕೆ ರಾಷ್ಟ್ರಪಿತಾಮಹ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಈ ಸ್ವಾತಂತ್ರ್ಯ ಚಳವಳಿಯನ್ನ ತ್ಯಾಗ ಮತ್ತು ಬಲಿದಾನದಿಂದ ಏನು ಹೋರಾಟವನ್ನು ಮಾಡದೇ ಇದ್ರೆ ಬಹುತೇಕ ಇವತ್ತವರೆಗೂ ನಮಗೆ ಸ್ವಾತಂತ್ರ್ಯ ಸಿಗ್ತಿರಲಿಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಸ್ವಾತಂತ್ರ್ಯರಾಗಿ ಏನು ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಒಂದು ಪವಿತ್ರವಾದ ಸಂವಿಧಾನ, ಏನು ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಎನ್ನುವ ಒಂದು ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತ ತಳಹಾದಿ ಮೇಲೆ ಇವತ್ತು ನಮಗೇನಾದ್ರೂ ಒಂದು ಸ್ವಾತಂತ್ರ್ಯ, ಒಂದು ಸಂವಿಧಾನ ಇರದೇ ಇದ್ರೆ ನಾವು ಇಲ್ಲಿ ಇವತ್ತು ಮಾತಾಡಿದ್ವಲ್ಲ, ಈ ಹಕ್ಕು ಇರ್ತಿದ್ದಿಲ್ಲ, ನಮಗೆ ಏನೂ ಕೂಡ ಇರ್ತಿದ್ದಿಲ್ಲ. ಈ ಸ್ವಾತಂತ್ರ್ಯಕ್ಕೆ ಪೂರಕವಾಗಿ ಇವತ್ತು ನಮ್ಮ ಸಂವಿಧಾನ ಬಹಳ ನಮ್ಮನ್ನ ನಿಮ್ಮನ್ನ ಗೌರವಿಸುವಂತ ಕೆಲಸ ಮಾಡಿದೆ. ಅದಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನೋ ಮುಖಾಂತರ ಈ ಒಂದು ಸಮಾರಂಭವನ್ನ 21ನೇ ತಾರೀಕಿಗೆ ನಾವೇ ನೀವು ಎಲ್ಲರೂ ಕೂಡ ಹೋಗೋಣ. ಯಾಕಂದ್ರೆ ಕಳೆದ ಸರಿ ನಾನು ಸುಮಾರು 35 ಬಸ್ ಮಾಡಿದ್ದೆ. ಕಳೆದ ಬಾರಿ 35 ಬಸ್ ಮಾಡಿದ್ದೆ. ಬಹುತೇಕ ಗ್ರಾಮ ಪಂಚಾಯತಿ ಒಂದೊಂದು ಬಸ್ಸು, ಇಳಕಲ್ ನಗರಕ್ಕೆ ಮತ್ತು ಹೂವದಕ್ಕೆ 2 ಬಸ್ಸು ಅಂತೇಳಿ ಒಟ್ಟು 35 ಬಸ್ ಮಾಡಿದ್ದೆ. ಇನ್ನೂ ದುಡ್ಡು ಕೊಟ್ಟಿಲ್ಲ ಅವರು, KSRTC ಅವರು. ರೊಕ್ಕ ಕಟ್ಟಿದ್ದಲ್ಲೇ ಐತಿ. ಎಷ್ಟು ಕಟ್ಟಿಯಪ್ಪ? 8,90,000 ಕಟ್ಟಿದ್ದು. ದಿನ ಮಳೆ ಕೊಟ್ಟಿಲ್ಲ, ಇನ್ನ ಅಲ್ಲೇ ಐತಿ. ಅದಕ್ಕೆ ನಮ್ಮ ಅಧ್ಯಕ್ಷರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿ ಬಹುತೇಕ ಬೆಳಗಾಂನಲ್ಲಿ ನೋಡಬೇಕಾಗಿತ್ತು, ನೀವೆಲ್ಲ ನೋಡುವಂತ ಒಂದು ಅವಕಾಶ ಇತ್ತು. ಆದ್ರೆ ಅನಿವಾರ್ಯ ಕಾರಣದಿಂದ ನಮ್ಮ ಮಾಜಿ ಪ್ರಧಾನಿ ಏನು ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತೇನು ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಅವತ್ತು ರಾತ್ರಿನೇ ಅವರು ನಿಧನ ಹೊಂದರು. ಬೆಳಗ್ಗೆ 27ರಂದು ಕಾರ್ಯಕ್ರಮ ಇತ್ತು. 26ನೇ ತಾರೀಕಿಗೆ ರಾತ್ರಿ 9 ಗಂಟೆಗೆ ನಾವು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ AICC ಅನೇಕ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಊಟ ಮಾಡಕತ್ತಿದ್ರು. 9 ಗಂಟೆ ಆಗಿತ್ತು ಕರೆಕ್ಟ್ ಫೋನ್ ಬಂದಾಗ. ನಾನು ಅವ್ರ ಪಕ್ಕನೇ ಇದ್ದೆ. 9 ಗಂಟೆಗೆ ರಾಹುಲ್ ಗಾಂಧಿ ಅವ್ರಿಗೆ ಫೋನ್ ಬಂತು, ಇಲ್ಲ ಮನಮೋಹನ್ ಸಿಂಗ್ ಅವರು ಬಹಳ ಸೀರಿಯಸ್ ಅದಾರೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಬದುಕೋದಿಲ್ಲ ಅಂತಂದಾಗ ಅಲ್ಲೇ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿದ್ರು, ಇಲ್ಲ ಈ ಕಾರ್ಯಕ್ರಮ ರದ್ದು. ಎಷ್ಟೇ ಖರ್ಚಾಗಿತ್ತು, ಬಹಳ ಖರ್ಚಾಗಿತ್ತು, ಯಾಕಂದ್ರೆ ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ರು. ಆದ್ರೂ ಕೂಡ ಒಂದೇ ಮಾತಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇಲ್ಲ ಈ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು. ನಮ್ಮ ಪಕ್ಷದ ಒಬ್ಬ ಧೀಮಂತ ನಾಯಕ
ಈ ದೇಶ ಕಂಡ ಒಬ್ಬ ಧೀಮಂತ ನಾಯಕ, ಇವತ್ತು ಆರ್ಥಿಕ ತಜ್ಞ, ಏನು ಈ ದೇಶಕ್ಕೆ ಇವತ್ತು ಅನೇಕ ಬಡಬಗ್ಗರಿಗೆ, ಹಿಂದುಳಿದ ವರ್ಗ ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ಬೆನ್ನೆಲುಬಾಗಿ ಇವತ್ತು ಅವರ 10 ವರ್ಷದ ಆಡಳಿತದಲ್ಲಿ ಅವರು ಈ ದೇಶಕ್ಕೆ ಮತ್ತು ರೈತರಿಗೆ ವಿಶೇಷವಾಗಿ ನಮ್ಮ ನಾಡಗೌಡರು ಹೇಳಿದ್ರು, ಸುಮಾರು 71,000 ಕೋಟಿ ರೂಪಾಯಿಯನ್ನ ಇವತ್ತು ರೈತರ ಸಾಲವನ್ನ, ಬಡ್ಡಿಯನ್ನ ಮತ್ತು ಸಾಲವನ್ನ ಮನ್ನಾ ಮಾಡಿದಂತ ಒಬ್ಬ ಪ್ರಧಾನಿ ಯಾರಾದ್ರಿದ್ರೆ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಇವತ್ತು ನಮಗೆ ಅನೇಕ ಹಕ್ಕುಗಳನ್ನು ಕೊಟ್ಟರು, ಸಂವಿಧಾನದ ಅಡಿಯಲ್ಲಿ ಬರುವಂತ ಅನೇಕ ಹಕ್ಕುಗಳನ್ನು, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಉದ್ಯೋಗ ಖಾತ್ರಿ ಯೋಜನೆ, ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ಆಧಾರ್ ಕಾರ್ಡ್, ನರೇಗಾ, ಇವೆಲ್ಲವನ್ನ ಕೊಟ್ಟಂತವರು, ಅದೇ ರೈಟ್ ಟು ಫುಡ್, ಇವೆಲ್ಲ ಕಾನೂನನ್ನ ತಂದು ಇವತ್ತು ನಿಮಗೆ ಹಕ್ಕನ್ನು ಕೊಟ್ಟಂತವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅನ್ನೋದನ್ನ ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ. ಅಂತ ಒಂದು ಸ್ವಚ್ಛವಾದ ಆಡಳಿತವನ್ನು ಕೊಟ್ಟು ಆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತೈತಿ, ಕಾಂಗ್ರೆಸ್ ಪಕ್ಷ ಪ್ರಧಾನಿ ಯಾರು ಮಾಡಬೇಕು ಅಂತ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹೇಳಿದ್ರು ಎಲ್ಲರೂ, ಇಲ್ಲ ನಮ್ಮ ಸೋನಿಯಾ ಗಾಂಧಿ ಅವರೇ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಒಂದು ಗುಂಪು ಹೇಳಿದ್ರ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇಡೀ ಪಕ್ಷ ಒತ್ತಡ ಮಾಡಿ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿ ಆಗಂದಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಮಗೆ ಸಿಕ್ಕಂತ ಅವಕಾಶವನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನ ಮಾಡಿದ್ದು ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ಅಂತ ಒಂದು ಶ್ರೀಮಂತ ನಾಯಕರು, ಆರ್ಥಿಕ ತಜ್ಞರು ಆಗಿರೋ ಹಿನ್ನೆಲೆಯಲ್ಲಿ ಅವ್ರ ದೇಶ ಒಳ್ಳೆ ರೀತಿ ನಡಿಬೇಕು ಅನ್ನೋ ಉದ್ದೇಶದಿಂದ ತಮಗೆ ಸಿಕ್ಕಂತ ಅವಕಾಶವನ್ನು ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿ ಮಾಡಿದಂಥದ್ದು ತಮಗೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು 21ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ನಾಳೆ ಕೂಡ ನಮಗೆ ಸಭೆ ಕರೆದಿದ್ದಾರೆ. ನಾಳೆನೇ ಬೆಳಿಗ್ಗೆ ಬೆಳಗಾವಿ ಕೊಟ್ಟಿದ್ರು. ಬಹುತೇಕ ನಮಗೆ ಈಗಾಗಲೇ ಜವಾಬ್ದಾರಿಗಳನ್ನ ನೀಡಿದ್ದಾರೆ ಪಕ್ಷ. ಆದ ಕಾರಣ ನಾನು ನಾಳೆನೇ ಬೆಳಗಾವಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರಲ್ಲಿ, ತಾಯಂದಿರಲ್ಲಿ ಮತ್ತು ನಮ್ಮ ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, 21ನೇ ತಾರೀಕು ನಾವು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದು ಅದ್ಭುತವಾಗಿ ಹೇಳಿದ್ದೆ ಸನ್ಮಾನ್ಯ ನಮ್ಮ ರಾಹುಲ್ ಗಾಂಧಿ ಅವರು ಬರ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ, ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇರ್ತಾರೆ. ಇಡೀ ದೇಶದ ಏನು ಎಷ್ಟು ರಾಜ್ಯಗಳಿದಾವೆ ಆ ರಾಜ್ಯದಿಂದ ಗೆದ್ದಂತ ಲೋಕಸಭಾ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಯಾವ್ಯಾವ ಸರ್ಕಾರಗಳಿದಾವೆ ಅವರ ಮಂತ್ರಿಗಳಿರ್ಬೋದು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಬೇರೆ ಪಕ್ಷದವರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ. ಕೇವಲ ಕಾಂಗ್ರೆಸ್ ಪಕ್ಷ ಅಷ್ಟೇ ಸೀಮಿತ ಅಲ್ಲ. ಯಾಕಂದ್ರೆ ದೇಶಕ್ಕಾಗಿ ನಡೆದಂತ ಒಂದು ಅಧಿವೇಶನ, ದೇಶದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಆ ಒಂದು ನಿಟ್ಟಿನಲ್ಲಿ ಪಕ್ಷಾತೀತವಾದ ಒಂದು ದೊಡ್ಡ ಅಧಿವೇಶನವನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಬಹುತೇಕ ನಿಮಗೆಲ್ಲ ಅಂತ ಭಾಗ್ಯಗಳು ಸಿಗೋದು ಬಹಳ ಕಡಿಮೆ. ಯಾಕಂದ್ರೆ ಎಲ್ಲರನ್ನ ನೋಡುವಂತ ಅವಕಾಶ ಒಂದು ವೇದಿಕೆ ಮೇಲೆ ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿದೆ. ತಾವೆಲ್ಲ ಅದರಲ್ಲಿ ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಟ್ರ್ಯಾಕ್ಸ್ ಇನ್ನೊಂದು ನಮ್ಮ ನಗರದಲ್ಲಿ ಅಥವಾ ಬುಗುದಿಲ್ಕದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಪಂಚಾಯತಿಗೂ ಕೂಡ ನಾವು ವ್ಯವಸ್ಥೆಯನ್ನ ಮಾಡಿ ಕಲ್ಪಿಸಿಕೊಡ್ತೀವಿ. ತಾವೆಲ್ಲ ಸಮಯಕ್ಕೆ ಸರಿಯಾಗಿ, ಯಾಕಂದ್ರೆ ಕಾರ್ಯಕ್ರಮ ಬಹಳ ಸಮಯಕ್ಕೆ ಸರಿಯಾಗಿ ನಡೆಯುತ್ತದೆ. ಬೆಳಿಗ್ಗೆ 11 ಗಂಟೆಗೆ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ನೀವು ಇಲ್ಲಿಂದ ಹೋಗ್ಬೇಕಾದ್ರೆ 3 ತಾಸು ಬೇಕು. ಅದಕ್ಕೆ ಕನಿಷ್ಠ ಪಕ್ಷ ನೀವು ಬೆಳಿಗ್ಗೆ 4 ರಿಂದ 5 ಗಂಟೆ ಒಳಗೆ ಬಿಡಬೇಕು. ಬಿಟ್ಟರೆ ಮಾತ್ರ ನೀವು ಅಲ್ಲಿ ಬರೋದಕ್ಕೆ ಸಾಧ್ಯ. ಅದಕ್ಕೆ ನಾವು ರಾತ್ರಿನೇ ನಿಮಗೆ ಬಸ್ ಅನ್ನ ಅಥವಾ ಟ್ರ್ಯಾಕ್ಸ್ ಆಗಲಿ ವಾಹನಗಳನ್ನ ನಿಮ್ಮ ಊರಿಗೆ, ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಕಳಿಸಕ್ಕಾಗತ್ತೆ. ದಯವಿಟ್ಟು ಒಂದು ವಿನಂತಿ ಮಾಡ್ಕೋತೀನಿ. ಕಳೆದ ಬಾರಿ ನನಗೆ ಅನೇಕ ಗ್ರಾಮ ಪಂಚಾಯತಿಯಿಂದ ಫೋನ್ ಬಂದು ಕೆಲವಷ್ಟು ನಾನು ನೇರವಾಗಿ ಹಚ್ಚಿದ್ದೆ, ನಮಗೆ ಹೇಳೇ ಇಲ್ರಿ, ನಮಗೆ ಬಂದೇ ಇಲ್ರಿ ಅಂತ ಜಗಳ ತೆಗೆದು ಬಿಡ್ರಿ. ಪಕ್ಷದ ಕಾರ್ಯಕ್ರಮ, ಪಕ್ಷದ ಒಬ್ಬ ಕಾರ್ಯಕರ್ತನ ಮೇಲೆ ನೀವು ಈ ಟಿವಿಯಾಗಿ ನೋಡಿರ್ತೀರಿ, ಪೇಪರ್ನಾಗ ಓದಿರ್ತೀರಿ, ಎಲ್ಲೇ ಓದಿರ್ತೀರಿ, ಅದು ಅಭಿಮಾನ ಇರಬೇಕು. ಇದು ಹೇಳಿಸ್ಕೊಳ್ಳುವಂಥದ್ದಲ್ಲ. ನಮಗೆ ಕರೆದಿಲ್ರಿ, ನಮಗೆ ಹೇಳಿಲ್ರಿ, ನಮ್ಮ ಹುಡುಗ ಹೇಳಿಲ್ರಿ, ಎಲ್ಲರಿಗೂ ಹೇಳಿದೀವಿ. ಈಗ ಎಲ್ಲರೂ ಹೇಳಾರ್ದ ಬಂದಿರ, ನೀವು ಹೇಳಿದ ಮೇಲೆ ಬಂದಿರಿ. ಎಲ್ಲರಿಗೂ ಹೇಳೇ ನಾವೆಲ್ಲ ಬಸ್ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಕೆಲವರು ಜನ ಒಂದು ಇರ್ತಾರ ಹಂಗ, ನಮಗೆ ಹೇಳಿಲ್ಲ, ನಮಗೆ ಹೇಳಿಲ್ಲ. ಅದಕ್ಕೆ ದಯವಿಟ್ಟು
ರೀತಿ ಮಾಡಬೇಡ್ರಿ. ಪಕ್ಷದ ಅಭಿಮಾನ ಬಹಳ ದೊಡ್ಡದು, ಪಕ್ಷ ಅನ್ನೋದು ಬಹಳ ದೊಡ್ಡದು. ವಿಜಯಾನಂದ ಕಾಶ್ಯಪ್ನವರಲ್ಲ, ನಾನು ಯಾವತ್ತೂ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಅನ್ನೋದು ಬಹಳ ದೊಡ್ಡದು ಅನ್ನೋದನ್ನ ನೀವು ಯಾರು ಅರ್ಥ ಮಾಡ್ಕೊತೀರಿ ಅದಕ್ಕೆ ಗೌರವವನ್ನು ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಯಾರು ಕೂಡ ತಪ್ಪಿಸಿಕೊಳ್ಳುವಂಥ ಕೆಲಸ ಮಾಡಬೇಡ್ರಿ. ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ತಮ್ಮ ಸ್ವಂತ ವಾಹನದಲ್ಲಿ ಯಾರು ಬರ್ರಿ, ಇಲ್ಲ ನಾವು ಕಳಿಸಿದ ಗಾಡಿಯಲ್ಲಿ ಯಾರು ಬರ್ರಿ, ಇಲ್ಲ ನಿಮ್ಗೆ ಹೆಲಿಕಾಪ್ಟರ್ ಇತ್ತು ಅದನ್ನು ತಗೊಂಡು ಎಲ್ಲರಾಗ ಬರ್ರಿ, ಒಟ್ಟು ಬರ್ರಿ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು